ಜಮೀರ್ ಮಂತ್ರಿ ಆಗಲ್ಲ ಜಮೀರ್ ಅಹಮದ್ಗೆ ಶಾಕ್ ಮೇಲೆ ಶಾಕ್ ಗ್ಯಾರಂಟಿ. ಮುಸ್ಲಿಂ ಶಾಸಕನಿಗೆ ಅಣ್ತಮ್ಮಾಸ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಇದೀಗ ಜಮೀರ್ ಅಹಮದ್ ಅವರಿಗೆ ಮಂತ್ರಿಯಾಗೋ ಯೋಗ ಇಲ್ವಾ ಅನ್ನುವಂತಹ ಪ್ರಶ್ನೆ. ಜಮೀರ್ ಮಂತ್ರಿ ಆಗಲ್ಲ ಜಮೀರ್ ಅಹಮದ್ಗೆ ಇದೀಗ ಶಾಕ್ ಮೇಲೆ ಶಾಕ್ ಫಿಕ್ಸ್ ಆಗ್ತಾ ಇದೆ. ಮುಸ್ಲಿಂ ಶಾಸಕನಿಗೆ ಈಗ ಅಣ್ತಮ್ಮಾಸ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಡಿಕೆ ಸರ್ಕಾರದಲ್ಲಿ ಜಮೀರ್ಗಿಲ್ಲ ಮಂತ್ರಿ ಯೋಗ ಅನ್ನುವಂತಹ ಪ್ರಶ್ನೆ. ಸ್ಫೋಟಕ ಸುಳಿವು ಕೊಟ್ಟ ಡಿಕೆ ಸುರೇಶ್ ಮಾತನಾಡುವಾಗ ಹೊರಟು ಹೋಗಿದ್ದಾರೆ ಜಮೀರ್ ಅಹಮದ್. ಸಂಘಟನೆ ಬಗ್ಗೆ ಮಾತನಾಡುವಾಗ ಕೆಲವರು ಎದ್ದು ಹೋಗ್ತಾರೆ. ಅವರ ಚಿಂತೆ ಬಿಡಿ, ಇನ್ಮುಂದೆ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿಯೇ ಈಗ ಜಮೀರ್ಗೆ ಕುಟುಕಿದ್ದ ಸಿಎಂ ತಮ್ಮ ಡಿಕೆ ಸುರೇಶ್ ರಾಜ್ಯದ ಜನರಿಗೆ ಸ್ಪಷ್ಟ ಸಂದೇಶ ಕೊಡಬೇಕು. ಸ್ಥಳೀಯ ಸಂಸ್ಥೆಯ ಚುನಾವಣೆ, ಜಿಬಿಎ ಚುನಾವಣೆ ಇದೆ, ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್. ಜಮೀರ್ ಮಂತ್ರಿ ಆಗಲ್ಲ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ಗೆ ಈಗ ಶಾಕ್ ಮೇಲೆ ಶಾಕ್ ಫಿಕ್ಸ್ ಆಗಿರುವಂತದ್ದು. ಮುಸ್ಲಿಂ ಶಾಸಕನಿಗೆ ಅಣ್ತಮ್ಮಾಸ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಡಿಕೆ ಸರ್ಕಾರದಲ್ಲಿ ಜಮೀರ್ಗಿಲ್ಲ ಮಂತ್ರಿ ಯೋಗ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ಸ್ಫೋಟಕ ಸುಳಿವು ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಮಾತನಾಡುವಾಗ ಹೊರಟು ಹೋಗಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರು. ಸಂಘಟನೆ ಬಗ್ಗೆ ಮಾತನಾಡುವಾಗ ಕೆಲವರು ಎದ್ದು ಹೋಗ್ತಾರೆ. ಹೋದವ್ರು ಹೋಗ್ಲಿ ಬಿಡಿ ಅಂತ ಹೇಳಿದ್ದಾರೆ. ಅವರು ಚಿಂತೆ ಬಿಡಿ, ಇನ್ಮುಂದೆ ಕೆಲಸ ಮಾಡಿ ಅಂತ ಕೂಡ ಅವರು ಹೇಳಿರುವಂತದ್ದು. ಪರೋಕ್ಷವಾಗಿಯೇ ಈಗ ಜಮೀರ್ಗೆ ಕುಟುಕಿದ ಸಿಎಂ ತಮ್ಮ ಡಿಕೆ ಸುರೇಶ್ ರಾಜ್ಯದ ಜನರಿಗೆ ಈಗ ಸ್ಪಷ್ಟ ಸಂದೇಶವನ್ನ ಕೊಡಬೇಕು. ನಾವೆಲ್ಲರೂ ಕೂಡ ಸ್ಥಳೀಯ ಚುನಾವಣೆ ಹಾಗೆ ಜಿಬಿಎ ಚುನಾವಣೆ ಇದೆ, ಅದರಲ್ಲಿ ಭಾಗವಹಿಸಬೇಕು, ಚುನಾವಣೆ ಗೆಲ್ಲಿಸಬೇಕು, ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್ ಅವರು. ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತ ಕೂಡ ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಮಂತ್ರಿ ಆಗಲ್ವಾ ಅನ್ನುವಂಥದ್ದು ಇದೀಗ ಜಮೀರ್ ಅಹಮದ್ಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಮುಸ್ಲಿಂ ಶಾಸಕನಿಗೆ ಈಗ ಅಣ್ತಮ್ಮಾಸ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಡಿಕೆಶಿ ಸರ್ಕಾರದಲ್ಲಿ ಜಮೀರ್ಗೆ ಇಲ್ವಾ ಮಂತ್ರಿ ಯೋಗ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಬರ್ತಾ ಇರುವಂತದ್ದು. ಸ್ಫೋಟಕ ಸುಳಿವು ಕೊಟ್ರ ಡಿಕೆ ಸುರೇಶ್ ಅವರು ಅನ್ನುವಂಥದ್ದು. ಈಗ ಡಿಕೆ ಸುರೇಶ್ ಮಾತನಾಡುವಾಗ ಹೊರಟು ಹೋಗಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್. ಸಂಘಟನೆ ಬಗ್ಗೆ ಮಾತನಾಡುವಾಗ ಕೆಲವರು ಎದ್ದು ಹೋಗ್ತಾರೆ. ಅವರ ಬಗ್ಗೆ ಚಿಂತೆ ಬಿಡಿ, ಇನ್ಮುಂದೆ ಕೆಲಸ ಮಾಡಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಈಗ ಜಮೀರ್ಗೆ ಕುಟುಕಿದ ಸಿಎಂ ತಮ್ಮ ಡಿಕೆ ಸುರೇಶ್ ಅವರು. ಇವತ್ತು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಹೊಸ ಸಂದೇಶವನ್ನ, ಮೇಲು ಪಂಕ್ತಿಯನ್ನ ಮೆರೆದಿರ್ತಕ್ಕಂಥ ಒಬ್ಬರು ನಾಯಕರು. ಅವ್ರಿಗೂ ಕೂಡ ನಾವು ಪಕ್ಷದ ಪರವಾಗಿ ಗೌರವವನ್ನ ಸಲ್ಪನೆ ಮಾಡಬೇಕಾಗ್ತದೆ. ಸೊ ಅದು ಮೊದಲನೇ ಕೆಲಸ. ಎರಡನೇದು, ನೂತನ ಮುಖ್ಯಮಂತ್ರಿಗಳಾಗಿ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಅವರಿಗೆ ಒಂದು ಅಭಿನಂದನೆ ಮತ್ತು ಜವಾಬ್ದಾರಿಯನ್ನ ಕೂಡ ವಹಿಸಬೇಕಾಗ್ತದೆ. ಮೂರನೇದು, ಹೊಸದಾಗಿ ಬರ್ತಾ ಇರ್ತಕ್ಕಂಥ BK ಹರಿಪ್ರಸಾದ್ ರವರು ಸಂಘಟನೆಯಲ್ಲಿ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲಾ ರಾಜ್ಯಗಳಲ್ಲಿ ಅವ್ರದೇ ಆದಂತಹ ರೀತಿನಲ್ಲಿ, ಶೈಲಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಿರ್ತಕ್ಕಂಥವ್ರು. ಸೊ ಅವ್ರಿಗೂ ಕೂಡ ಜಾಬ್ ಕೇವಲ ಒಂದು ಕ್ಷೇತ್ರದಿಂದ ಅಥವಾ ಒಂದು ಭಾಗದಿಂದ ಬಂದ್ರೆ ಸಾಲದು. 224 ಕ್ಷೇತ್ರಗಳಿಂದನೂ ಕೂಡ ನಮ್ಮ ರೆಪ್ರೆಸೆಂಟೇಷನ್ ಇರಬೇಕು. ಕನಿಷ್ಠ 200 ಜನನಾದ್ರೂ ಎಲ್ಲಾ ಕ್ಷೇತ್ರಗಳಿಂದ ಬರಬೇಕು. ಯಾರು ಬರಬೇಕು ಅಂತ ಹೇಳಿದ್ರೆ, ಮಾತಾಡ್ತಾ ಇದ್ದಾಗ ಎದ್ದೋಗುವಂತವ್ರು ಬರೋದ್ ಬೇಡ. ಮಾತಾಡ್ತಾ ಇದ್ದಾಗ ಎಲ್ಲ ಎದ್ದೋಗೋದು, ಕೊನೆಗೆ ಮಾತಾಡ್ತಾ ಇದ್ದಾಗ ಎದ್ದೋಗುವಂತವ್ರು ನಮ್ಮ ನಾಯಕರುಗಳೇ ಎದ್ದೋರ್ಟೋಗ್ತಾರೆ, ನಮ್ಮ ಶಾಸಕರುಗಳೇ ಎದ್ದೋರ್ಟೋಗ್ತಾರೆ.
2 ಗಂಟೆ 3 ಗಂಟೆ ಟೈಮ್ ನಿಜ ನಾವು 4 ಗಂಟೆ ಮಾಡ್ತೀವಿ ಭಾಷಣ. ಸೊ ಅದನ್ನ ಭಾಷಣವನ್ನ ಕೇವಲ 1.5-2 ಗಂಟೆಗೆ ಸೀಮಿತ ಮಾಡಿ ಕೇವಲ ಒಂದು ಕ್ಷೇತ್ರದಿಂದ ಅಥವಾ ಒಂದು ಭಾಗದಿಂದ ಬಂದ್ರೆ ಸಾಲದು. 224 ಕ್ಷೇತ್ರಗಳಿಂದನೂ ಕೂಡ ನಮ್ಮ ರೆಪ್ರೆಸೆಂಟೇಷನ್ ಇರಬೇಕು. ಕನಿಷ್ಠ 200 ಜನನಾದ್ರೂ ಎಲ್ಲಾ ಕ್ಷೇತ್ರಗಳಿಂದ ಬರಬೇಕು. ಯಾರು ಬರಬೇಕು ಅಂತ ಹೇಳಿದ್ರೆ ಮಾತಾಡ್ತಾ ಇದ್ದಾಗ ಎದ್ದೋಗುವಂತವ್ರು ಬರೋದ್ ಬೇಡ. ಮಾತಾಡ್ತಾ ಇದ್ದಾಗ ಎಲ್ಲ ಎದ್ದೋಗೋದು, ಕೊನೆಗೆ ಮಾತಾಡ್ತಾ ಇದ್ದಾಗ ಎದ್ದೋಗುವಂತವ್ರು ನಮ್ಮ ನಾಯಕರುಗಳೇ ಎದ್ದೋರ್ಟೋಗ್ತಾರೆ, ನಮ್ಮ ಶಾಸಕರುಗಳೇ ಎದ್ದೋರ್ಟೋಗ್ತಾರೆ. 2 ಗಂಟೆ 3 ಗಂಟೆ ಟೈಮ್ ನಿಜ ನಾವು 4 ಗಂಟೆ ಮಾಡ್ತೀವಿ ಭಾಷಣ. ಸೊ ಅದನ್ನ ಭಾಷಣವನ್ನ ಕೇವಲ 1.5-2 ಗಂಟೆಗೆ ಸೀಮಿತ ಮಾಡಿ ಕಾರ್ಯಕ್ರಮ ನಾವು